ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡು ನಂತರ ಹೋಗಿ. ಇದು ನಮ್ಮ ಇಂಡಿಯನ್ ಆರ್ಮಿದ ಒಬ್ಬ ಜನರಲ್ದು ಮನೆ. ಜನರಲ್ ತಿಮ್ಮಯ್ಯ ಅಂತ ಹೆಸರು ಕೇಳಿದಿರಾ? ಜನರಲ್ ತಿಮ್ಮಯ್ಯ ಅಂತ ನಮ್ಮ ಇಂಡಿಯನ್ ಆರ್ಮಿದು 4ನೇ ಜನರಲ್ ಆಗಿದ್ರು. 1957ರಿಂದ 1961 1957 to 1961 ವರೆಗೆ ಇಂಡಿಯನ್ ಆರ್ಮಿದು ಜನರಲ್ ಆಗಿದ್ರು. ಅವರ ಮನೆ ಇದು. ಅವರ ಮನೆಯನ್ನ ಮ್ಯೂಸಿಯಂ ಅಂತ ಮಾಡಿದ್ದಾರೆ. ಈ ಮನೆ ಈಗಿನ ಕಾಲದ ಮನೆ ಅಲ್ಲ, ಸುಮಾರು 150 ವರ್ಷ ಹಿಂದಿನ ಮನೆ ಇದು. ಈ ಮನೆ ಒಳಗಡೆ ಒಂದು 21 ಮನೆಗಳಿದೆ. ಇದು ಜನರಲ್ ತಿಮ್ಮಯ್ಯನವರ ಅಜ್ಜಿ ಮನೆ. ನಿಮ್ಮ ಅಜ್ಜಿ ಮನೆ ಎಷ್ಟು ದೊಡ್ಡದಿದೆ ನೋಡ್ಕೊಳ್ಳಿ ಫಸ್ಟ್. ಇದು ಅವರ ಅಜ್ಜಿ ಮನೆ, ತಾಯಿ ಮನೆ. ಇವರು ಇದೇ ಮನೆಯಲ್ಲಿ 1906 ಅಲ್ಲಿ ಹುಡ್ತಾರೆ. ಇವರ ತಂದೆ ಹೆಸರು ತಿಮ್ಮಯ್ಯ ಅಂತ, ತಾಯಿ ಹೆಸರು ಸೀತಮ್ಮ ಅಂತ ಇರ್ತದೆ. ಇವರ ಹೆಸರಲ್ಲಿ ಪ್ರತಿ ಜಾಗದಲ್ಲಿ ಜನರಲ್ ತಿಮ್ಮಯ್ಯ ಅಂತ ಬರ್ತದೆ. ತಿಮ್ಮಯ್ಯ ಅಂತ ಇವರ ಹೆಸರಲ್ಲ, ಇವರ ಹೆಸರು ಇದ್ದಿದ್ದು ಸುಬ್ಬಯ್ಯ ಅಂತ ಹೇಳಿ. ನಮ್ಮ ಕೊಡಗಿನಲ್ಲಿ ಏನಂತ ಹೇಳಿದ್ರೆ ಪ್ರತಿಯೊಂದು ಒಂದೊಂದು ಫ್ಯಾಮಿಲಿಗೆ ಒಂದೊಂದು ಮನೆ ಹೆಸರು ಇರುತ್ತೆ. ಅದೇ ತರ ಇವರ ಮನೆ ಹೆಸರು ಇತ್ತು. ಕೊಡಂದೇವರ ಅಂತ ಮನೆ ಹೆಸರಾಯ್ತು, ಸುಬ್ಬಯ್ಯ ಅಂತ ಇವರ ಹೆಸರಾಯ್ತು, ತಿಮ್ಮಯ್ಯ ಅಂತ ತಂದೆ ಹೆಸರಾಯ್ತು. ಇವ್ರ ಪೂರ್ತಿ ಹೆಸರು ಇತ್ತು ಅವ್ರದ್ದು, ತಿಮ್ಮಯ್ಯ ಅಂತ ಹೆಸರಿತ್ತು. ಇವರು ಇಲ್ಲಿಂದ ಫಸ್ಟ್ ಆಗಿನ ಕಾಲದಲ್ಲಿ ಊಟಿಯ ಪಕ್ಕದಲ್ಲಿ ಕುನೂರು ಒಂದು ಪ್ಲೇಸ್ ಇದೆ, ಅಲ್ಲಿ ಹೋಗಿ ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಓದ್ತಾರೆ. ಇಲ್ಲಿಂದ ಆಗೆಲ್ಲ ಇವಾಗ ಕಿಲೋಮೀಟರ್ ಲೆಕ್ಕ ಹೇಳ್ತಾರೆ, ಆವಾಗ ಮೈಲ್ ಲೆಕ್ಕ ಹೇಳ್ತಾ ಇದ್ರು. ಇಲ್ಲಿಂದ 275 ಮೈಲ್, ಒಂದು ಮೈಲು 1.6 ಕಿಲೋಮೀಟರ್ ಆಗುತ್ತೆ. ಇಷ್ಟು ದೂರದ ಇಲ್ಲಿಂದ ಅಷ್ಟು ದೂರ ಹೋಗಿ ಅವ್ರು ಓದ್ತಾ ಇದ್ರು. ಇಲ್ಲಿಂದ ಕುದುರೆ ಗಾಡಿ ಮೇಲೆ ಹೋಗ್ತಾ ಇದ್ರಂತೆ. ಹೋಗ್ಲಿಕ್ಕೆ 4-5 ದಿನ ಬೇಕಾಗ್ತಿತ್ತು. ಅಲ್ಲಿ ಇವ್ರು ಓದ್ತಿದ್ದಂಥ ಟೈಮಲ್ಲಿ ಎಲ್ಲ ಬ್ರಿಟಿಷ್ ಮಕ್ಕಳೇ ಇರ್ತಾ ಇದ್ರು. ಇವರು ಮತ್ತೆ ಇವ್ರ ಅಣ್ಣ ಒಬ್ಬ ಇದ್ರು, ಪೊನ್ನಪ್ಪ ಅಂತೇಳಿ. ಅವರು ಸಹ ನಮ್ಮ ಸುಭಾಷ್ ಚಂದ್ರ ಬೋಸ್ ಒಂದು ಆರ್ಮಿ ಇತ್ತು ನೋಡಿ, INA ಅಂತ ಹೇಳ್ತಾ ಇದ್ರು. ಅದರಲ್ಲಿ ಸರ್ವಿಸ್ ಮಾಡ್ತಾ ಇದ್ರು ಅವರು ಒಂದು ರೋಡ್ ಆಕ್ಸಿಡೆಂಟ್ ತೀರೋಗ್ತಾರೆ. ಇವ್ರ ಅಣ್ಣ ಪೊನ್ನಪ್ಪ ಅಂತೇಳಿ. ಇವರು ಮತ್ತೆ ಇವ್ರ ಅಣ್ಣ ಇಬ್ಬರು ಆ ಸ್ಕೂಲಲ್ಲಿ ಓದ್ತಾರೆ. ಅವರಿಗೆ ತುಂಬಾ ಪನಿಷ್ಮೆಂಟ್ ಕೊಡ್ತಾ ಇದ್ರಂತೆ, ಇಂಡಿಯನ್ ಅಂತೇಳಿ. ಅಂದ್ರೆ ಕೆಳಗಡೆ ಗ್ಲಾಸ್ ಪೀಸ್ ಹಾಕಿ ಅದ್ರ ಮೇಲೆ ಕೂರಿಸ್ತಾ ಇದ್ರು, ಚೇರ್ ಮೇಲೆ ಕೂರಿಸಿ ಹೊಡಿತಾ ಇದ್ರಂತೆ. ಈ ತರ ತುಂಬಾ ಪನಿಷ್ಮೆಂಟ್ ಕೊಡ್ತಾ ಇದ್ರು. ಒಂದ್ಸರಿ ತಂದೆ ತಾಯಿ ಹೋಗಿ ನೋಡಿದಾಗ ಕೈ ಕಾಲೆಲ್ಲ ಬ್ಯಾಂಡೇಜ್ ಆಗಿತ್ತು. ಅವಾಗ ಅವ್ರು ಹೇಳ್ತಾರೆ, ತಂದೆ ತಾಯಿ ಇಂಥ ಸ್ಕೂಲಲ್ಲಿ ನಮ್ಮ ಮಕ್ಕಳು ಓದೋದು ಬೇಡ ಅಂತೇಳಿ ಆ ಸ್ಕೂಲಿಂದ ಅವ್ರನ್ನ ಬಿಡಿಸಿ ಇನ್ನೊಂದು ಬಿಸಪ್ ಕಾಟನ್ ಸ್ಕೂಲ್ ಇದೆ ಬೆಂಗಳೂರು, ಅಲ್ಲಿ ಹೋಗಿ ಸ್ಟಡಿ ಮಾಡ್ತಾರೆ. ಅಲ್ಲಿಂದ ನಂತರ ಡೆಹ್ರಾಡೂನಲ್ಲಿ ಒಂದು ಆರ್ಮಿ ಕಾಲೇಜ್ ಇದೆ. ಇವಾಗ RIMC ಅಂತ ಹೇಳ್ತಾರೆ, ಅಂದ್ರೆ ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜ್ ಹೇಳ್ತಾರೆ. ಮೊದಲು RMC ಅಂತ ಹೇಳ್ತಾ ಇದ್ರು, ರಾಯಲ್ ಮಿಲಿಟರಿ ಕಾಲೇಜ್ ಅಂತ ಹೇಳ್ತಾ ಇದ್ರು. ಅದು ಡೆಹ್ರಾಡೂನಲ್ಲಿ ಇದೆ, ಇವಾಗಲೂ ಸಹ ಇದೆ. ಆ ಕಾಲೇಜಲ್ಲಿ ಹೋಗಿ ಓದ್ತಾರೆ. ಆದ ನಂತರ 1921 ಅಲ್ಲಿ ಬ್ರಿಟಿಷ್ ಆರ್ಮಿ ಜಾಯ್ನ್ ಆಗ್ತಾರೆ. ಆವಾಗ ಇವರ ಹೆಸರು ಕೊಡಂದೇರ ಸುಬ್ಬಯ್ಯ ತಿಮ್ಮಯ್ಯ ಅಂತ ಇದ್ದಿದ್ದನ್ನ ಬ್ರಿಟಿಷ್ನವರು ಶಾರ್ಟ್ ಆಗಿ KS ತಿಮ್ಮಯ್ಯ ಅಂತ ಮಾಡ್ತಾರೆ. ಹಾಗಾಗಿ ತಂದೆ ಹೆಸರು ಇವರಿಗೆ ಆಯ್ತು, ಇವರ ನಿಜವಾದ ಹೆಸರು ಬಿಟ್ಟೋಯ್ತು. ನಮ್ಮ ಫಸ್ಟ್ ಜನರಲ್ ಸಹ ಕೊಡಗಿನವರೇ. ಅವರು ಯಾರು ಅಂತ ಗೊತ್ತಿದೆಯಾ? ಫೀಲ್ಡ್ ಮಾರ್ಷಲ್ ಕರಿಯಪ್ಪ. ಅವರು ಸಹ ಕೊಡಗಿನವರು. ಇವರು ಒಂದೇ ಫ್ಯಾಮಿಲಿಯವರು ಇರ್ತಾರೆ. ಅವರು 1948 ಅಲ್ಲಿ ಇಂಡಿಯನ್ ಆರ್ಮಿನ ಬ್ರಿಟಿಷ್ ಅವರಿಂದ ಟೇಕ್ ಓವರ್ ಮಾಡ್ತಾರೆ. ಆ ದಿನನೇ ನಾವು ಪ್ರತಿ ವರ್ಷ ಆರ್ಮಿ ಡೇ ಅಂತ ಮಾಡ್ತೀವಿ, ಗೊತ್ತಿರ್ಬೋದು. ಜನವರಿ 15ಗೆ ಆರ್ಮಿ ಡೇ ಮಾಡ್ತಾರೆ. ಅಂದ್ರೆ ಆ ದಿನ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಅವರು ಇಂಡಿಯನ್ ಆರ್ಮಿನ 1949 ಅಲ್ಲಿ ಬ್ರಿಟಿಷ್ ಇಂದ ಟೇಕ್ ಓವರ್ ಮಾಡ್ತಾರೆ. ನಮ್ಮ ಇಂಡಿಪೆಂಡೆನ್ಸ್ ಆದ ನಂತರ 2 ಬ್ರಿಟಿಷ್ ಜನರಲ್ ಇರ್ತಾರೆ ಫಸ್ಟ್. ಅದಾದ ನಂತರ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಅವರು ಬರೋದು. ನಮ್ಮ ಇಂಡಿಪೆಂಡೆನ್ಸ್ ಆದ ನಂತರ ಕರಿಯಪ್ಪ ಫಸ್ಟ್ ಇರ್ತಾರೆ. ಆದರೆ ಮೊದಲಿಂದ 1947 ನೋಡ್ಲಿಕ್ಕೆ ಹೋದ್ರೆ ಇವರು 6th ಬರ್ತಾರೆ. ಆದ್ರೆ ಇವರು ನಮ್ಮ ಇಂಡಿಯನ್ ನಲ್ಲಿ 4th ಜನರಲ್. ಮತ್ತೆ ಇವರ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಾದ್ರೆ ಇವರು ಮೊದಲು ಹೇಳಿದೆ, ಇವರ ಅಣ್ಣ ಒಬ್ಬ ಇದ್ರು, ಮತ್ತೆ 3 ಜನ ಅಕ್ಕಂದಿರು ಇರ್ತಾರೆ, ಮತ್ತೆ ಒಬ್ಬ ತಮ್ಮ ಇದ್ರು ಸೋಮಯ್ಯ ಅಂತ ಹೇಳಿ. ಅವರು ಸಹ ಇಂಡಿಯನ್ ಆರ್ಮಿಲೇ ಇದ್ರು. ಅವರು 1949 ಅಲ್ಲಿ ಶ್ರೀನಗರದಲ್ಲಿ ಇರುವಾಗ ಒಂದು ನೆಲಬಾಂಬ್ ಅಂತ ಹೇಳ್ತಾರೆ, ಮೈನ್ಸ್, ಅದರ ಸ್ಫೋಟದಲ್ಲಿ ಅವರು ತೀರೋಗ್ತಾರೆ. ಅಂದ್ರೆ ಅವರು ಬಾರ್ಡರ್ ಏರಿಯಾದಲ್ಲಿ ಇದ್ದಾಗ ಬಾರ್ಡರ್ಲೆಲ್ಲ ಮೈನ್ಸ್ ಹಾಕಿಟ್ಟಿದ್ರು. ಇವರೊಂದು ನಾಯಿ ಸಾಕಿರ್ತಾರೆ. ಆ ನಾಯಿ ಮುಂದೆ ಹೋಗ್ತಾ ಇತ್ತು. ಆ ನಾಯಿನ ಉಳಿಸೋಕೆ ಇವ್ರು ತಮ್ಮ ತೀರೋಗ್ತಾರೆ. ಇವ್ರದ್ದು ಇದೇ ಮನೆಯಲ್ಲಿ 1935 ಅಲ್ಲಿ ಮದುವೆ ಆಗ್ತದೆ. ಇವರ ಶ್ರೀಮತಿ ಅವರ ಹೆಸರಿರ್ತದೆ ನೀನಾ ಅಂತೇಳಿ. ಅವರು ಕೊಡಗಿನವರೇ, ಆದರೆ ಅವರು ಆಗಿನ ಕಾಲದಲ್ಲಿ ಫ್ರಾನ್ಸ್ ಅಲ್ಲಿ ಸ್ಟಡಿ ಮಾಡಿರ್ತಾರೆ. ಯಾಕಂದ್ರೆ ಅವ್ರ ತಂದೆ ಫ್ರಾನ್ಸ್ ಅಲ್ಲಿ ಏನೋ ಜಾಬ್ ಮಾಡ್ತಾ ಇದ್ರು. ಹಾಗಾಗಿ ಅವರು ಫ್ರಾನ್ಸ್ ಅಲ್ಲಿ ಸ್ಟಡಿ ಮಾಡಿರ್ತಾರೆ. ದೊಡ್ಡ ಆಗಿನ ಕಾಲದ ಡ್ಯಾನ್ಸರ್ ಆಗಿರ್ತಾರೆ, ಕೋರಿಯೋಗ್ರಾಫರ್ ಆಗಿರ್ತಾರೆ. ಮತ್ತೆ ಅವರಿಗೊಬ್ಬರೇ ಮಗಳಿರ್ತಾರೆ. ಅವರಿಗೆ ಫ್ರೆಂಚ್ ಹೆಸರು ಇಟ್ಟಿದ್ರು, ಮೆರಿಲಿ ಅಂತ. ಅವರು ಇವಾಗ 2024 ಅಲ್ಲಿ ಒಂದು 86 ವರ್ಷದಲ್ಲಿ ತೀರೋಗ್ತಾರೆ. ಮತ್ತೆ ಅವ್ರಿಗೆ 2 ಮಕ್ಕಳಿದ್ದಾರೆ. ಇವಾಗ ಬೆಳ್ಳೆಪ್ಪ ಅಂತ ಒಬ್ರು ಅಮೃತ ಅಂತ. ಬೆಳ್ಳೆಪ್ಪ ಹೇಳೋರು ಅವರು ಮೊದಲು ಫ್ರಾನ್ಸ್ ಆರ್ಮಿ ಸರ್ವಿಸ್ ಮಾಡಿ ಬಂದು ಈಗ ರಿಟೈರ್ಡ್ ಆದ ನಂತರ ಬೆಂಗಳೂರಲ್ಲಿ ಇದ್ದಾರೆ. ಮತ್ತೆ ಇವರ ಮೊಮ್ಮಗಳು ಅಂದ್ರೆ ಮಗಳು ಉತ್ತರಾಖಂಡ ರಾಜ್ಯದ ಅಲ್ಮೋರಾ ಇದೆ. ಮತ್ತೆ ಇವರ ಮನೆಯನ್ನ ಯಾಕಾಗಿ ಮ್ಯೂಸಿಯಂ ಮಾಡಿದೆ ಅಂತ ಹೇಳಿದರೆ, ಇವರು ಅಷ್ಟು ಕೆಲಸ ಮಾಡಿದ್ದಾರೆ, ಇಂಡಿಯಾಕ್ಕಾಗಿ ಮಾಡಿದ್ದಾರೆ. ಬಾಕಿ ನಮ್ಮ ಪೂರ್ತಿ ವರ್ಲ್ಡ್ಗಾಗಿ ಅಷ್ಟು ಕೆಲಸ ಮಾಡಿ ಹೋಗಿದ್ದಾರೆ. ಇವರು ತುಂಬಾ ಕಮ್ಮಿ ವರ್ಷ ಬದುಕಿದ್ರು, ಅಂದ್ರೆ ಒಂದು 59 ವರ್ಷ ಮಾತ್ರ ಬದುಕಿದ್ರು. 59 ವರ್ಷದಲ್ಲಿ 1921 ನಲ್ಲಿ ಬ್ರಿಟಿಷ್ ಆರ್ಮಿ ಜಾಯ್ನ್ ಆಗ್ತಾರೆ ಇವರು. ಅಲ್ಲಿಂದ 1965 ವರೆಗೆ ಆರ್ಮಿಲೇ ಇರ್ತಾರೆ. ಆರ್ಮಿಲೇ ಇರುವಾಗಲೇ ತೀರೋಗ್ತಾರೆ. ಅಂದ್ರೆ ಇವರು ಸೆಕೆಂಡ್ ವರ್ಲ್ಡ್ ವಾರ್ 1939 to 1945 ವರೆಗೆ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಒಂದು ಬ್ರಿಟಿಷ್ ಕಂಪನಿನ ಇವರು ಕಮಾಂಡ್ ಮಾಡ್ತಾರೆ. ಇಂಡಿಯಾದ ಒಬ್ಬರು ಆಫೀಸರ್ ಇರ್ತಾರೆ, ಒಂದು ಬ್ರಿಟಿಷ್ ಕಂಪನಿನ ಕಮಾಂಡ್ ಮಾಡುವಂತವ್ರು.
ನಂತರ ಇವರು ಕೊರಿಯನ್ ವಾರ್, ಸೌತ್ ಕೊರಿಯಾ ನಾರ್ತ್ ಕೊರಿಯಾ ವಾರಲ್ಲಿ ಇರ್ತಾರೆ. ಅದ್ರಲ್ಲಿ ಹೋಗಿ ಅವ್ರನ್ನ ಶಾಂತಿ ಮಾಡ್ತಾರೆ. ಯಾರು ಸೌತ್ ಕೊರಿಯಾ ನಾರ್ತ್ ಕೊರಿಯಾ ವಾರ್ ಮಾಡ್ತಿದ್ದಂಥವ್ರನ್ನ ಒಂದೇ ಜಾಗ ಕರೆದು ಅವ್ರನ್ನೆಲ್ಲ ಶಾಂತಿ ಮಾಡಿ ವಾಪಸ್ ಕಳಿಸ್ತಾರೆ ಅವರವರ ಕಂಟ್ರಿಗಳಿಗೆ. ನಂತರ ಜಪಾನ್ಗೆ ಹೋಗ್ತಾರೆ ಶಾಂತಿ ಪಾಲನಾ ಪಡೆಗಾಗಿ. ನಂತರ ಇವ್ರದ್ದು ಮೈನ್ ಆಗಿ ಒಂದು ವಾರ್ ಇವರ ಲೀಡರ್ಶಿಪ್ ಅಲ್ಲಿ ಇಂಡಿಯಾದಲ್ಲಿ ಆಗ್ತದೆ 1948 ಅಲ್ಲಿ. ಅಂದ್ರೆ 48 ಅಲ್ಲಿ ಜಮ್ಮು ಕಾಶ್ಮೀರ ನಮ್ಮ ಇಂಡಿಯಾಕ್ಕೆ ಸೇರಿರಲ್ಲ. ಅದು ಮತ್ತೆ ಹೈದರಾಬಾದ್ ಮತ್ತೆ ಬರೋಡಾ ಇದೆಲ್ಲ ಒಂದು ಇಂಡಿಪೆಂಡೆನ್ಸ್ ಆಗಿರ್ತದೆ. ಆ ಟೈಮಲ್ಲಿ ಮಹಾರಾಜ ಹರಿಸಿಂಗ್ ಅಲ್ಲಿ ಜಮ್ಮು ಕಾಶ್ಮೀರದ ರಾಜ ಆಗಿರ್ತಾರೆ. ಅದೇ ಟೈಮಲ್ಲಿ ಏನ್ ಮಾಡ್ತಾರೆ, ಪಾಕಿಸ್ತಾನದವರು ಕಬಾಲಿಗಳು ಅಂತ ಹೇಳ್ತಾ ಇದ್ರು, ಅವರು ಬಂದು ಅರ್ಧ ಕಾಶ್ಮೀರ್ನ ಆಕ್ರಮಣ ಮಾಡಿಕೊಂಡು ಇನ್ನೊಂದು ಶ್ರೀನಗರ ಏರ್ಪೋರ್ಟ್ ಅವರೇ ತಲುಪಿರ್ತಾರೆ. ಅವಾಗ ಮಹಾರಾಜ ಹರಿಸಿಂಗ್ ಓಡಿ ಬರ್ತಾರೆ ಇಂಡಿಯಾದ ಗವರ್ಮೆಂಟ್ ಹತ್ರ, ನಮಗೆ ಹೆಲ್ಪ್ ಮಾಡಿ ಅಂತೇಳಿ. ಅವಾಗ ಇಂಡಿಯಾ ಗವರ್ಮೆಂಟ್ ಹೇಳುತ್ತೆ, ನೀವು ಇಂಡಿಯಾ ಜೊತೆ ವಿಲೀನ ಆಗಿ ಆವಾಗ ನಾವು ಹೆಲ್ಪ್ ಮಾಡ್ತೀವಿ ಅಂತೇಳಿ. ಅದೇ ಟೈಮಲ್ಲಿ ಮಹಾರಾಜ ಹರಿಸಿಂಗ್ ನಾವು ಪೂರ್ತಿ ಜಮ್ಮು ಕಾಶ್ಮೀರ ಇಂಡಿಯಾ ಜೊತೆ ವಿಲೀನ ಆಗ್ತದೆ ಅಂತ ಅಗ್ರಿಮೆಂಟ್ ಮಾಡ್ಕೊತಾರೆ. ಆ ಟೈಮಲ್ಲಿ ಜನರಲ್ ತಿಮ್ಮಯ್ಯನವರು ಮೇಜರ್ ಜನರಲ್ ರ್ಯಾಂಕ್ ಅಲ್ಲಿ ಇರ್ತಾರೆ. ಅಂದ್ರೆ ಜನರಲ್ಗಿಂತ 2 ರ್ಯಾಂಕ್ ಕಮ್ಮಿ. ಮೊದಲು ಜನರಲ್ ಇರ್ತಾರೆ, ಅದರ ನಂತರ ಲೆಫ್ಟಿನೆಂಟ್ ಜನರಲ್, ಅದರ ಕೆಳಗಡೆ ಮೇಜರ್ ಜನರಲ್ ಅಂತ. ಅವರು 19 ಡಿವಿಷನ್ ಇದೆ ಜಮ್ಮು ಕಾಶ್ಮೀರದ ಬಾರಾಮುಲಾದಲ್ಲಿ, ಅದರ ಕಮಾಂಡರ್ ಆಗಿರ್ತಾರೆ. ಅಂತ ಟೈಮಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಇವ್ರ ಹತ್ರ ಟೈಮ್ ಇರಲ್ಲ, ತುಂಬಾ ಶಾರ್ಟ್ ಟೈಮ್ ಇರುತ್ತೆ. ಯಾಕಂದ್ರೆ ಪಾಕಿಸ್ತಾನದವ್ರು ಬಂದು ಶ್ರೀನಗರ ಏರ್ಪೋರ್ಟ್ ಅವ್ರಿಗೆ ತಲುಪಿರ್ತಾರೆ. ಮೇಲೆ ಬರೋದು ವಾರ್ ಟ್ಯಾಂಕ್ ನೋಡಿದ್ರಲ್ಲ, ಅದು ಒರಿಜಿನಲ್ ಟ್ಯಾಂಕ್ ಇದೆ, ಅದ್ರ T-55 ಅಂತ ಟ್ಯಾಂಕ್ಗಳು ಬೆಟ್ಟದ ಮೇಲೆ ಹತ್ತಿ ಹೋಗಲ್ಲ. ಅದೇನಿದ್ರು ನಮ್ಮ ಪ್ಲೈನ್ ಮೈದಾನ ಭಾಗದಲ್ಲಿ ಹೋಗ್ತದೆ. ನಮ್ಮ ರಾಜಸ್ಥಾನದಲ್ಲಿ, ಗುಜರಾತ್ ಅಲ್ಲಿ, ಪಂಜಾಬ್ ಅಲ್ಲೆಲ್ಲ ಬಾರ್ಡರ್ ಏರಿಯಾದಲ್ಲಿ ಹೋಗ್ತದೆ. ಅಂತ ಟ್ಯಾಂಕ್ ಅನ್ನು ಇವರು ಆ ಕಾಲದಲ್ಲಿ 12,000 ಫೀಟ್ 12,000 ಅಡಿ ಎತ್ತರದ ಬೆಟ್ಟದ ಮೇಲೆ ತಗೊಂಡು ಹೋಗಿ ಅದನ್ನ ಜೋಡಿಸಿಬಿಟ್ಟು ಯುದ್ಧ ಮಾಡ್ತಾರೆ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನ ಚಿಕ್ಕ ಚಿಕ್ಕ ಪಾರ್ಟ್ಸ್ ಆಗಿ ಬಿಡಿಸ್ತಾರೆ. ದೊಡ್ಡ ದೊಡ್ಡ ಪಾರ್ಟ್ಸ್ ಅನ್ನು ಹೆಲಿಕಾಪ್ಟರ್ ಶಿಫ್ಟ್ ಮಾಡ್ತಾರೆ. ಅದು ಅಕ್ಟೋಬರ್ ನವೆಂಬರ್ ತಿಂಗಳಿರುತ್ತೆ, ತುಂಬಾ ಐಸ್ ಬೀಳ್ತಾ, ತುಂಬಾ ಚಳಿ ಇರುತ್ತೆ. ಮತ್ತೆ ಆರ್ಮಿ ಇಂಜಿನಿಯರ್ಸ್ ಇರ್ತಾರೆ, ಅವ್ರ ಕೈ ಲೋಡ್ ಮಾಡಿಸಿ ಜೀಪಲ್ಲಿ ತಗೋಗ್ತಾರೆ. ಉಳಿದ ಚಿಕ್ಕ ಚಿಕ್ಕ ಪಾರ್ಟ್ಸ್ ಅನ್ನ ಕುದುರೆ ಮೇಲೆ ತಗೊಂಡೋಗಿ ಅದನ್ನ ಅಷ್ಟು ಎತ್ತರದ ಬೆಟ್ಟದ ಮೇಲೆ ಅಸೆಂಬಲ್ ಮಾಡಿ, ಟ್ಯಾಂಕ್ ಅನ್ನು ಅಸೆಂಬಲ್ ಮಾಡಿ ಪಾಕಿಸ್ತಾನ ಜೊತೆ ವಾರ್ ಮಾಡಿ ಹಿಂದೆ ಓಡಿಸ್ತಾರೆ ಅವರು. ಇಲ್ಲಾಂದ್ರೆ ಜಮ್ಮು ಕಾಶ್ಮೀರ ಆವಾಗಲೇ ಹೊರಟೋಗ್ತಾ ಇತ್ತು, ನಮ್ಮ ಹತ್ರ ಏನು ಉಳಿತಾ ಇರ್ಲಿಲ್ಲ ಇವರು ಇಲ್ಲ ಅಂತ ಹೇಳಿದ್ರೆ. ಅದೇ ಟೈಮಲ್ಲಿ ಇವರು ನೆಹರು ಹತ್ರ ಹೋಗ್ತಾರೆ. ಮತ್ತೆ ಡಿಫೆನ್ಸ್ ಮಿನಿಸ್ಟರ್ ಇದ್ರು ಕೃಷ್ಣ ಮೆನನ್, ಅವ್ರ ಹತ್ರ ಹೋಗ್ಬಿಟ್ಟು ಟೈಮ್ ಕೇಳ್ತಾರೆ, 3 ತಿಂಗಳ ಟೈಮ್ ಕೊಡಿ. ಇವಾಗ ನಾವು POK ಅಂತ ಹೇಳ್ತೀವಿ ನೋಡಿ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಅಂತ ಹೇಳ್ತೀವಿ, POK ಅಂತ ಹೇಳ್ತಾರೆ ಶಾರ್ಟ್ ಅಲ್ಲಿ. ಅದನ್ನೆಲ್ಲ ವಾಪಸ್ ತಗೊಬರ್ತೀವಿ, ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ರು. ಆದ್ರೆ ನೆಹರು ಅವರಿಗೆ ಆ ಟೈಮಲ್ಲಿ ಪರ್ಮಿಷನ್ ಕೊಡ್ಲಿಲ್ಲ. ಹಾಗಾಗಿದ್ದು ಇವಾಗಲೂ ಸಹ ಹಾಗೆ ಉಳ್ಕೊಂಡಿದೆ. ನಾ ಹೇಳ್ದಲ್ಲಿ ಈ ವಾರದ್ದು ಒಂದು ವಿಡಿಯೋ ಸಹ ಇದೆ, ಅಲ್ಲಿ ನಮ್ಮ 15 ನಿಮಿಷ ವಿಡಿಯೋ ಇದೆ, ಇಂಗ್ಲಿಷ್ ಅಲ್ಲಿ ಇದೆ. ಅದನ್ನು ಸಹ ನೀವು ನೋಡ್ಬೋದು. ಯಾವ ರೀತಿ ಇವರು ಪಾಕಿಸ್ತಾನ ಜೊತೆ ವಾರ್ ಮಾಡಿ ಇವರ ವಾಯ್ಸ್ ಅನ್ನು ಸಹ ಕೇಳ್ಬೋದು ಆ ವಿಡಿಯೋದಲ್ಲಿ. ಯಾವ ರೀತಿ ಅದನ್ನ ರೆಕಾರ್ಡ್ ಮಾಡಿದ್ರೆ ಗೊತ್ತಿಲ್ಲ. ಆರ್ಮಿ ಹೆಡ್ ಕ್ವಾರ್ಟರ್ ಇದು ಇನಾಗ್ರೇಷನ್ ಆದಾಗ ಅದನ್ನು ತಂದಿದ್ದು. ನಂತರ ಇವರು 1962 ಚೈನಾ ವಾರ ಆಯ್ತು, ಯೋಚನೆ ಇದೆಯಲ್ಲ. ಚೈನಾ ವಾರಕ್ಕಿಂತ ಮೊದಲು ಇವರು ಜನರಲ್ ಆಗಿದ್ರು. 1957, 61 ಜನರಲ್ ಆಗಿದ್ರು. ಅವಾಗ ಇವರಿಗೆ ಮೊದಲೇ ಗೊತ್ತಾಗಿತ್ತು ಚೈನಾ ನಮ್ಮ ಮೇಲೆ ವಾರ್ ಮಾಡ್ತದೆ ಅಂತೇಳಿ. ಇವರು ಅದನ್ನ ತುಂಬಾ ಸರಿ ಅವಾಗ ನೆಹರುಗೆ ಹೇಳ್ತಾರೆ, ಡಿಫೆನ್ಸ್ ಮಿನಿಸ್ಟರ್ ಕೃಷ್ಣ ಮೆನನ್ಗೆ ಹೇಳ್ತಾರೆ. ಆದ್ರೆ ಹಿಂದಿ ಚೀನಿ ಬಾಯ್ ಅಂತ ಹೇಳ್ಕೊಂಡು ಇವ್ರು ಮಾತ್ರ ನೆಹರು ಆ ಟೈಮಲ್ಲಿ ಕೇಳಲಿಲ್ಲ. ಅದಕ್ಕಾಗಿ ಏನ್ ಮಾಡ್ತಾರೆ ಇವರು, ನನ್ನ ಮಾತಿಗೆ ಒಂದು ಬೆಲೆ ಇಲ್ಲ ಅಂದ್ಮೇಲೆ ನಾನು ಈ ಪೋಸ್ಟ್ ಇರಲ್ಲ ಅಂತೇಳಿ 1961 ರಿಸೈನ್ ಮಾಡಿ ಹೊರಗೆ ಬರ್ತಾರೆ ಇಂಡಿಯನ್ ಆರ್ಮಿಯಿಂದ. ಹೊರಗೆ ಬಂದ ತಕ್ಷಣನೇ ನಮ್ಮ ಇಂಡಿಯಾದ ಮೇಲೆ ಚೈನಾದವರು ಅಟ್ಯಾಕ್ ಮಾಡ್ತಾರೆ. ಆ ವಾರಲ್ಲಿ ಇಂಡಿಯಾ ಸೋತ್ ಹೋಗ್ತದೆ. ಆ ಟೈಮಲ್ಲಿ ಇಂಡಿಯನ್ ಆರ್ಮಿಲಿ ಒಬ್ಬ ಒರಿಜಿನಲ್ ಆರ್ಮಿ ಜನರಲ್ ಸಹ ಇರಲ್ಲ ಅಂತ, ಇವರು ಕೇರ್ ಟೇಕರ್ ಜನರಲ್ ಇರ್ತಾರೆ, ರಾಜೇಂದ್ರ ಕೌಲ್ ಅಂತೇಳಿ. ನಂತರ ಇವರನ್ನ ಏನ್ ಮಾಡ್ತಾರೆ ಅಂದ್ರೆ, ಇವರ ಕೆಪಬಿಲಿಟಿ, ಇವರ ಪ್ಲಾನಿಂಗ್ ಎಲ್ಲ ನೋಡಿ ಯುನೈಟೆಡ್ ನೇಷನ್ ಅವರು ಯುರೋಪಿಗೆ ಕರ್ಸ್ಕೊಳ್ತಾರೆ. ಅವಾಗ ಸೈಪ್ರಸ್ ಮತ್ತೆ ಟರ್ಕಿ 2 ಕಂಟ್ರಿ ನಡುವೆ ವಾರ ಆಗ್ತಾ ಇತ್ತು. ಇವಾಗ ರಷ್ಯಾ ಉಕ್ರೇನ್ ಆಗ್ತಾ ಇದೆ, ಮತ್ತೆ ಅಮೆರಿಕ ಇರಾಕ್ ಎಲ್ಲ ಆಗ್ತಾ ಇದೆ. ಅದೇ ತರ ತುಂಬಾ ಟೈಮಿಂದ ಒಂದು ವಾರ್ ನಡೀತಾ ಇತ್ತು, ಒಂದು ಸುಯೆಜ್ ಕೆನಾಲ್ ಬಗ್ಗೆ. ಅವಾಗ ಯುನೈಟೆಡ್ ನೇಷನ್ ಅವರು ಏನ್ ಮಾಡ್ತಾರೆ, ಬೇರೆ ಬೇರೆ ಕಂಟ್ರಿನ ಆರ್ಮಿನ ಕರೆದು ಒಂದು 6,000 ಜನರ ಆರ್ಮಿ ಅವರು ಕರೀತಾರೆ. ಅದರ ಕಮಾಂಡರ್ ಆಗಿ ಅವ್ರನ್ನ ಕಳಿಸ್ತಾರೆ. ಇವರು ಹೋಗಿ ಅಲ್ಲಿ 1962 ಅಲ್ಲಿ ಹೋಗಿ 65 ಅವ್ರಿಗೆ ಅವ್ರು ಯಾರ್ಯಾರು ವಾರ್ ಮಾಡ್ತಾ ಇದ್ರು ಅವ್ರನ್ನೆಲ್ಲ ಒಂದೇ ಜಾಗಕ್ಕೆ ಕರೆದು ಅವ್ರ ಜೊತೆ ಮಾತುಕತೆ ನಡೆಸಿ ಅವರ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿ ವಾಪಸ್ ಬರಬೇಕು ಅಂತ ಹೇಳುವಾಗ ಗವರ್ಮೆಂಟ್ ಅನೌನ್ಸ್ ಮಾಡ್ತಾರೆ ಇವ್ರದ್ದು ಹಾರ್ಟ್ ಅಟ್ಯಾಕ್ ಡೆತ್ ಆಯ್ತು. ಯಾವ ರೀತಿ ಆಯ್ತು ಅಂತ ಈವರೆಗೂ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಚೈನಾ ವಾರ್ ಸೋತ ನಂತರ ಇವರನ್ನು ಪುನಃ ವಾಪಸ್ ಕರ್ಸ್ಕೊಂಡು ಇಂಡಿಯನ್ ಆರ್ಮಿನ ಜನರಲ್ ಮಾಡಬೇಕು ಅಂತ ಮಾತುಕತೆ ನಡೀತಾ ಇರುವಾಗಲೇ ಇವರು ಡೆತ್ ಆಗ್ತಾರೆ. ಆದ್ರೆ ಡಾಕ್ಯುಮೆಂಟ್ಸ್ ಅಲ್ಲಿ ಎಲ್ಲೂ ಇದನ್ನ ಹೇಳಿಲ್ಲ. ಡಾಕ್ಯುಮೆಂಟ್ಸ್ ಅಲ್ಲಿ ಹೇಳ್ತಾರೆ ಇವರು ಹಾರ್ಟ್ ಅಟ್ಯಾಕ್ ಹೋದ್ರು. ನಂತರ ಅವ್ರ ಬಾಡಿನ ಅಲ್ಲಿ ತರಿಸ್ಕೊಳ್ತಾರೆ. ಆ ಬಾಡಿನ ಯಾವ ರೀತಿ ಯುನೈಟೆಡ್ ನೇಷನ್ ಅವ್ರು ಕಳ್ಸಿಕೊಟ್ಟಿರ್ತಾರೆ ಅದ್ರ ಸಹ ವಿಡಿಯೋ ಇದೆ, ಒಂದು 5 ನಿಮಿಷದ ವಿಡಿಯೋ ಇದೆ, ಅದನ್ನು ಸಹ ನೀವು ನೋಡ್ಬೋದು. ನಂತರ ಅವ್ರ ಬಾಡಿ ಬೆಂಗಳೂರಿಗೆ ತರ್ತಾರೆ. ಬೆಂಗಳೂರು ವಿಲ್ಸನ್ ಗಾರ್ಡನ್ ಅಂತ ಒಂದು ಜಾಗದಲ್ಲಿ ಅವ್ರು ಯಾವ ರೀತಿ ತರ್ತಾರೆ ಅದನ್ನ ಒಂದು ಬಾಕ್ಸ್ ಅನ್ನು ಓಪನ್ ಮಾಡಲ್ಲ, ಒಂದು ಪೋಸ್ಟ್ ಮಾರ್ಟಮ್ ಮಾಡಲ್ಲ, ಏನು ಮಾಡಲ್ಲ, ಹಾಗೆ ತಗೊಂಡೋಗಿ ಒಂದು ದೊಡ್ಡ ಗುಂಡಿ ತೆಗೆದು ಗುಂಡಿಲಿ ಮಣ್ಣು ಹಾಕಿ ಮುಚ್ಚಿಬಿಡ್ತಾರೆ. ಯಾರಿಗೂ ಗೊತ್ತಿರಲ್ಲ ಜನರಲ್ ತಿಮ್ಮಯ್ಯ ಅವರ ಸಮಾಧಿ ಅಲ್ಲಿದೆ ಅಂತೇಳಿ. ನಂತರ ಕೊನೆಗೆ ಏನಾಯ್ತಂದ್ರೆ ಒಂದು 32 ವರ್ಷ ಕಳೆದ ನಂತರ ಇವರು ಎಲ್ಲಿ ಯುರೋಪ್ಗೆ ಹೋಗಿದ್ದಾರೋ, ಎಲ್ಲಿ ಸೈಪ್ರಸ್ಗೆ ಹೋಗಿದ್ದಾರೋ ಅಲ್ಲಿಂದ ಒಬ್ಬರು ಬಂದು ಕೇಳ್ತಾರೆ ಜನರಲ್ ತಿಮ್ಮಯ್ಯ ಅವರ ಸಮಾಧಿ ಎಲ್ಲಿದೆ, ನಾನು ಪೂಜೆ ಮಾಡಬೇಕು ಅಂತ. ಯಾಕೆಂತ ಹೇಳಿದರೆ ಇವರು ಸೈಪ್ರಸ್ ಇದ್ದಾಗ ಇವ್ರ ಜೊತೆ ಕೆಲಸ ಮಾಡಿರ್ತಾರೆ. ಅವರು ಅಲ್ಲಿದ್ದಾಗ ಅವರು ಪ್ರೆಸಿಡೆಂಟ್ ಆಗ್ತಾರೆ. ಹಾಗಾಗಿ ಇವರು ಸಮಾಧಿಗೆ ಪೂಜೆ ಮಾಡಲಿಕ್ಕೆ ಬಂದಂತ ಟೈಮಲ್ಲಿ ಇಲ್ಲಿ ಏನು ಸಿಗಲ್ಲ ಅವರಿಗೆ.
ಅವರಿಗೆ ತುಂಬಾ ಬೇಸರ ಆಗ್ತದೆ, ಇಂಥ ಒಂದು ದೊಡ್ಡ ವ್ಯಕ್ತಿನ ನೀವು ಈ ತರ ಯಾರಿಗೂ ಗೊತ್ತಿದ್ದಾಗ ಇಟ್ಟಿದ್ದೀರಲ್ಲ ಅಂತೇಳಿ. ಮತ್ತೆ ಅವ್ರು ಕೇಳ್ತಾರೆ, ಇವ್ರ ಬಾಡಿಯಲ್ಲಿ ಏನು ಉಳಿದಿದೋ, ಎಲ್ಲಿ ಹಾಕಿದ್ರೆ ಹುಡುಕಿ ತೆಗೀರಿ, ಅದೇನು ಉಳಿದಿದ್ದು ನನಗೆ ಕೊಡಿ, ನಾನು ತಗೊಂಡೋಗಿ ನಮ್ಮ ಕಂಟ್ರಿ, ನಮ್ಮ ದೇಶದಲ್ಲಿ ಅದಕ್ಕೇನು ರೆಸ್ಪೆಕ್ಟ್ ಕೊಡಬೇಕು, ನಾನು ಕೊಡ್ತೀನಿ ಅಂತ ಕೇಳ್ಕೊಳ್ತಾರೆ. ಅವಾಗ ನಮ್ಮ ಇಂಡಿಯಾದವ್ರು ಹೇಳ್ತಾರೆ, ಇಷ್ಟು ವರ್ಷ ಆಯಿತು, 35 ವರ್ಷ ಕಳೆಯಿತು, ಇವ್ರ ಬಾಡಿ ಸಿಗಲ್ಲ ಅಂತ. ಅವಾಗ ಅವ್ರು ಹೇಳ್ತಾರೆ, ಇವ್ರ ಬಾಡಿನ ನಾವು ಅದೇ ಥರ ಒಂದು ಪ್ರಿಸರ್ವ್ ಮಾಡಿ ಕಳಿಸಿದ್ದು, ಇವ್ರ ಬಾಡಿ ಹುಡುಕಿ ತೆಗೀರಿ ಅಂತ ಹೇಳಿದಾಗ ತೆಗೆದಾಗ ಅವ್ರ ಬಾಡಿ ಸಿಕ್ತು 35 ವರ್ಷ ಕಳೆದ ನಂತರ. ಆ ಬಾಡಿನ ಪುನಃ ಅವ್ರಿಗೂ ಕೊಡಲಿಲ್ಲ, ಕೊಟ್ಟರೆ ಅಂದರೆ ಇವರು ಮರ್ಯಾದೆ ಹೋಗುತ್ತಲ್ಲ, ಹಾಗಾಗಿ ಇವ್ರ ಬಾಡಿ ಅವ್ರಿಗೆ ಕೊಡಲಿಲ್ಲ. ಅದನ್ನು ಪುನಃ ತಗೊಂಡೋಗಿ ಬೆಂಗಳೂರಲ್ಲಿ ಒಂದು ಆರ್ಮಿದು ಟ್ರೈನಿಂಗ್ ಸೆಂಟರ್ ಇದೆ, ASC ಸೆಂಟರ್ ಇದೆ, ಅಲ್ಲಿ ಹೋಗಿ 1997 ಪೂರ್ತಿ ಮಿಲಿಟರಿ ರೆಸ್ಪೆಕ್ಟ್ ಜೊತೆ ಅದನ್ನು ಪುನಃ ದಫನ್ ಮಾಡ್ತಾರೆ. ಯಾಕಂದ್ರೆ ಸೈಪ್ರಸ್ ಅಲ್ಲಿ ಇವಾಗಲೂ ಸಹ ಇವರು ಯಾವ ಜಾಗದಲ್ಲಿ ಇದ್ರೋ ಇವರ ಹೆಸರು, ಆ ಜಾಗ ಇವರ ಹೆಸರಲ್ಲೇ ಇದೆ ಅಂತೆ. ಅವ್ರೊಂದು ಮೈನ್ ಹೈವೇ ಇದೆ, ನಾರ್ತ್ ಟು ಸೌತ್ ಹೈವೇ, ಇವಾಗಲೂ ಸಹ ಇವರ ಹೆಸರಲ್ಲೇ ಇದೆ, ಜನರಲ್ ತಿಮ್ಮಯ್ಯ ಅವರ ಹೆಸರಲ್ಲೇ ಇದೆ. ಆಗಿನ ಟೈಮಲ್ಲಿ ಸೈಪ್ರಸ್ ನಲ್ಲಿ ಯುನೈಟೆಡ್ ನೇಷನ್ ಅವರು ಇವರ ಹೆಸರಲ್ಲಿ ಪೋಸ್ಟಲ್ ಸ್ಟ್ಯಾಂಪ್ ತಂದಿರು, ಪೋಸ್ಟಲ್ ಕವರ್ಸ್ ತಂದಿರು, ಅದನ್ನೆಲ್ಲ ನಾವು ಒಳಗಿಟ್ಟಿದ್ವಿ. ಅದನ್ನು ಸಹ ನೀವು ನೋಡ್ಬೋದು. ಮತ್ತೆ ಇವರ ಡೆತ್ ಆದ ನಂತರ ಅವರ ಮಿಸ್ಸಸ್ ಆಗಿನ ಟೈಮಲ್ಲಿ ಈ ಮನೆ ನಮಗೆ ಬೇಡ ಅಂತೇಳಿ, ಯಾಕಂದ್ರೆ ಒಬ್ಬರೇ ಮಗಳಿದ್ದು, ಅವ್ರಿಗೆ ಮದುವೆ ಮಾಡಿಕೊಟ್ಟಿದ್ರು, ಅವ್ರ ಹತ್ರ ಬೇಕಷ್ಟು ಆಸ್ತಿ ಇತ್ತು. ಅವ್ರ ಮಿಸ್ಸಸ್ ಆ ಟೈಮಲ್ಲಿ ಇದು ನಮಗೆ ಬೇಡ ಅಂತ ಇದನ್ನ ಗೌರ್ಮೆಂಟ್ಗೆ ಬಿಟ್ಟು ಇಲ್ಲಿಂದ ಹೊರಟೋಗ್ಬಿಟ್ಟು. ಮತ್ತೆ ಇದು RTO ಆಫೀಸ್ ಆಗಿತ್ತು ತುಂಬಾ ವರ್ಷದವರೆಗೆ, 2005 2005 RTO ಆಫೀಸ್ ಆಗಿತ್ತು ನಮ್ಮ ಕೊಡಗಿದ್ದು. ನಂತರ ಆ ಟೈಮಲ್ಲಿ ನಮ್ಮ ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಗಿದ್ರಲ್ಲ, ಆ ಟೈಮ್ ಒಂದ್ಸರಿ ಅವರು ಇಲ್ಲಿ ವಿಸಿಟ್ ಮಾಡಿದ್ರು. ಆವಾಗ ಜನರಲ್ಲ ಸೇರಿ ಅವ್ರಿಗೊಂದು ರಿಕ್ವೆಸ್ಟ್ ಮಾಡಿದ್ರು, ಇದು ತುಂಬಾ ಹಳೆ ಮನೆ ಇದೆ, ಜನರಲ್ ತಿಮ್ಮಯ್ಯನವರು ಹುಟ್ಟು ಬೆಳೆದಂತ ಮನೆ, ಜನರಲ್ ತಿಮ್ಮಯ್ಯನವ್ರ ಬಗ್ಗೆ ಜನರಿಗೆ ಜಾಸ್ತಿ ತಿಳುವಳಿಕೆ ಇಲ್ಲ, ಹಾಗಾಗಿ ಮನೆಯನ್ನು ನಮಗೆ RTOದಿಂದ ಖಾಲಿ ಮಾಡಿ ವಾಪಸ್ ಕೊಡಿ, ಇದನ್ನು ನಾವು ಮ್ಯೂಸಿಯಂ ಮಾಡಬೇಕು ಅಂತೇಳಿ ಅಬ್ದುಲ್ ಕಲಾಂ ಅವರು ರಿಕ್ವೆಸ್ಟ್ ಮಾಡಿದ್ರು ಜನರಲ್ ಸೇರಿ. ಅದಕ್ಕಾಗಿ ರಿಕ್ವೆಸ್ಟ್ ಮಾಡುವಾಗ ಒಬ್ಬರು ಲೆಫ್ಟಿನೆಂಟ್ ಜನರಲ್ BC ನಂದಾ ಅಂತ ಇದ್ರು, ಅವರು ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಅವರ ಅಕ್ಕನ ಮಗ ಇರ್ತಾರೆ. ಅವರ ಲೀಡರ್ಶಿಪ್ ಅಲ್ಲಿ ಇದನ್ನೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಂತರ ಇವ್ರದ್ದು ಏನು ಡಾಕ್ಯುಮೆಂಟ್ಸ್ ಇರಲಿಲ್ಲ, ಏನು ಫೋಟೋ ಇರಲಿಲ್ಲ, ಎಲ್ಲ ಇವರೆಲ್ಲ ಸರ್ವಿಸ್ ಮಾಡಿದ್ರು, ಅಲ್ಲೆಲ್ಲ ಹೋಗಿ ಇದನ್ನೆಲ್ಲ ಕಲೆಕ್ಟ್ ಮಾಡಿದ್ದು. ಮತ್ತೆ ಇದನ್ನ ಇನಾಗ್ರೇಷನ್ ನಮ್ಮ ಹಿಂದಿನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಬಂದು 2106 ಅಲ್ಲಿ 2016 ಅಲ್ಲಿ 2016 ಬಂದಿದ್ದನ್ನ ಇನಾಗ್ರೇಷನ್ ಮಾಡಿದ್ರು ನಮ್ಮ ಹಿಂದಿನ ರಾಷ್ಟ್ರಪತಿಗಳು. ಅವ್ರ ಜೊತೆ ನಮ್ಮ ಹಿಂದಿನ ಆರ್ಮಿಲಿ ಒಬ್ಬರು CDS ಒಂದು ರ್ಯಾಂಕ್ ಇದೆ, ಗೊತ್ತಿದೆ ಇವಾಗ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ. ಮೊದಲು ಆ ರ್ಯಾಂಕ್ ಇಂಡಿಯನ್ ಆರ್ಮಿಲಿ ಇರಲಿಲ್ಲ. ಒಂದು ಲೆಟರ್ ಇದೆ ಒಳಗಡೆ ನಮ್ಮ ಹತ್ರ. ಆ ಲೆಟರ್ ಬರೆದಿದ್ದು ನಮ್ಮ ಕೊನೆ ವೈಸ್ರಾಯ್ ಇರ್ತಾರೆ, ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ, ಅವ್ರು ಬರೆದಂತ ಲೆಟರ್. ಅಂದ್ರೆ ಜನರಲ್ ತಿಮ್ಮಯ್ಯನವರು ಇಂಡಿಯನ್ ಆರ್ಮಿಯಿಂದ ರಿಟೈರ್ಡ್ ಆದ್ರೂ ಸಹ CDS ಅನ್ನೋ ಒಂದು ರ್ಯಾಂಕ್ ಅನ್ನು ಕೊಟ್ಟು ಅವ್ರನ್ನ ಇಂಡಿಯನ್ ಆರ್ಮಿನ ಉಳಿಸ್ಕೊಳ್ಳಿ, ಯಾಕಂದ್ರೆ ಅವರು ಇಂಡಿಯನ್ ಆರ್ಮಿಗೆ ಇಂಡಿಯಾಕ್ಕೆ ಅವ್ರದ್ದು ತುಂಬಾ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ತುಂಬಾ ಸರಿ ಅವಾಗ ನಮ್ಮ ನೆಹರುಗೆ ಹೇಳ್ತಾರೆ, ಡಿಫೆನ್ಸ್ ಮಿನಿಸ್ಟರ್ ಕೃಷ್ಣ ಮೆನನ್ಗೂ ಸಹ ಹೇಳ್ತಾರಂತೆ. ಮೊದಲು ನೆಹರು ಒಪ್ಪಿರ್ಲಿಲ್ಲ, ಕೊನೆಗೆ ನೆಹರು ಒಪ್ಪಿದ್ರು ಸಹ ಡಿಫೆನ್ಸ್ ಮಿನಿಸ್ಟರ್ ಇದ್ರಲ್ಲ ಅವರು, ಏನೋ ಒಂದು ಅವರ ರಾಜಕೀಯ ಕಾರಣಕ್ಕೆ ಈ ರ್ಯಾಂಕ್ ಅವರಿಗೆ ಕೊಡ್ಲಿಕ್ಕೆ ಬಿಡ್ಲಿಲ್ಲ ಅಂತ. ಈ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಇಂಡಿಯಾದಿಂದ ಹೋಗಿ 1977 ಇಂಡಿಯಾದ ಇನ್ನೊಬ್ಬ ಜನರಿಗೆ ಬರೆದಂತ ಲೆಟರ್ ಇದೆ. ಲೆಟರ್ 4 ಪೇಜ್ ಲೆಟರ್ ಇದೆ. ನಿಮಗೆ ಟೈಮ್ ಇಲ್ಲ ಅಂದ್ರೆ ಅದನ್ನ ಒಂದು ಫೋಟೋ ತಗೊಂಡೋಗಿ ಆರಾಮಾಗಿ ಓದ್ಬೋದು. ಅಂದ್ರೆ ಯಾಕಾಗಿ ಜನರಲ್ ತಿಮ್ಮಯ್ಯನವರಿಗೆ ಆ ರ್ಯಾಂಕ್ ಕೊಡ್ಲಿಲ್ಲ ಅಂತ. ಆ ರ್ಯಾಂಕ್ ಅನ್ನ ನಮ್ಮ ಮೋದಿ ಗೌರ್ಮೆಂಟ್ ಬಂದ ನಂತರ ಬಿಪಿನ್ ರಾವತ್ ಅವರಿಗೆ ಕೊಟ್ಟರಲ್ಲ, ಆ ರ್ಯಾಂಕ್ ಕೊಟ್ಟಾಗ ಬಿಪಿನ್ ರಾವತ್ ಅವರು ಈ ರ್ಯಾಂಕ್ ನನಗಿಂತ ಮೊದಲು ಜನರಲ್ ತಿಮ್ಮಯ್ಯನವ್ರಿಗೆ ಸಿಗ್ಬೇಕಿತ್ತು ಅಂತೇಳಿ ಆ ಲೆಟರ್ ಬರೆದಿದ್ದಾರೆ ಅಂತೇಳಿ ಆ ಲೆಟರ್ನ ಅವರೇ ತಂದು ಕೊಟ್ಟಿದ್ದಾರೆ. ಅದನ್ನ ನಾವಲ್ಲಿ ಫ್ರೇಮ್ ಹಾಕಿಟ್ಟಿದ್ವಿ, ಆರಾಮಾಗಿ ನೋಡ್ಬೋದು. ಮತ್ತೆ ಇದು ಒಳಗಡೆ ನಾವು ತುಂಬಾ ಗನ್ಗಳೆಲ್ಲ ಇಟ್ಟಿದ್ವಿ. ಇದೆಲ್ಲ ಆರ್ಮಿಯಲ್ಲಿ ಯೂಸ್ ಮಾಡುವಂತ ಹಳೆ ಗನ್ಗಳು, ಅಂದ್ರೆ ಸೆಲ್ಫ್ ಲೋಡಿಂಗ್ ರೈಫಲ್ SLR ಅಂತ ಹೇಳ್ತಾರೆ, ಮೀಡಿಯಂ ಮಿಷನ್ ಗನ್ ಅಂದ್ರೆ MMG ಅಂತ ಹೇಳ್ತಾರೆ, ಮತ್ತೆ ಲೈಟ್ ಮಿಷನ್ ಗನ್ LMG ಅಂತ ಹೇಳ್ತಾರೆ, ಇನ್ನೊಂದು CM ಅಂದ್ರೆ ಕಾರ್ಬನ್ ಮಿಷನ್ ಅಂತ ಹೇಳ್ತಾರೆ. ಈ ತರ ತುಂಬಾ ಗನ್ಗಳನ್ನ ಇಟ್ಟಿದ್ವಿ, ಅದೆಲ್ಲ ಒರಿಜಿನಲ್ ಗನ್ಗಳು. ಮತ್ತೆ ಮೇಲ್ಗಡೆ ಒಂದು T-55 ಅಂತ ವಾರ್ ಟ್ಯಾಂಕ್ ಇದೆ, ಅದು ಸಹ ಒರಿಜಿನಲ್ ಇದೆ. ಒಂದು MiG-21 ಏರ್ಕ್ರಾಫ್ಟ್ ಇದೆ, ಅದು ಸಹ ಒರಿಜಿನಲ್ ಇದೆ. ಆ MiG-21 ಏರ್ಕ್ರಾಫ್ಟ್ ಪೈಲಟ್ ಆಗಿದ್ರು ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಅವರ ಮಗ, ಇವಾಗಲೂ ಇದ್ದಾರೆ ಅವರು, ಏರ್ ಮಾರ್ಷಲ್ ನಂದಾ ಕರಿಯಪ್ಪ ಅಂತ. ಅದರದ್ದೇ ಅವರು ಪೈಲಟ್ ಆಗಿದ್ರು, ಅವರೇ ಏರ್ಫೋರ್ಸ್ ಜೊತೆ ಲೈಸನ್ ಮಾಡಿ ಇದನ್ನ ಈ ತರ ಜನರಿಗೆ ನೋಡ್ಲಿಕ್ಕೆ ತಂದು ಇಟ್ಟಿದ್ದಾರೆ. ನಿಮಗೆ ಗೊತ್ತಿರಬಹುದು, ಗೊತ್ತಿಲ್ಲ, ಅವರನ್ನು ಸಹ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಅವರ ಮಗನ 1965 ಅಲ್ಲಿ ನಮ್ಮ ಸ್ವಲ್ಪ ವರ್ಷದ ಹಿಂದೆ ಅಭಿನಂದನ್ ಪಾಕಿಸ್ತಾನದವ್ರು ಕ್ಯಾಪ್ಚರ್ ಮಾಡಿದ್ರು, ಗೊತ್ತಿದೆಯಾ? ಅದೇ ತರ ಕರಿಯಪ್ಪ ಅವರ ಮಗನ ಕ್ಯಾಪ್ಚರ್ ಮಾಡಿರ್ತಾರೆ 1965 ವಾರಲ್ಲಿ. ಆ ಟೈಮಲ್ಲಿ ಅಲ್ಲಿ ಜನರಲ್ ಇರ್ತಾರೆ ಅಯೂಬ್ ಖಾನ್ ಅಂತ ಹೇಳೋರು. ಅವರು ಕರಿಯಪ್ಪ ಅವನಿಗೆ ಮೆಸೇಜ್ ಕಳಿಸ್ತಾರೆ, ನಿನ್ನ ಮಗನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ಅವ್ನು ಬಿಟ್ಟು ಕಳಿಸಲ್ಲ ಅಂತ. ನಮ್ಮ ಈಗಿನವರು ಆಗಿದ್ರೆ ಅವ್ರು ನನ್ನ ಮಗನ ಮೊದಲು ಬಿಟ್ಟು ಕಳಿಸು, ಆಮೇಲೆ ಮಾತುಕತೆ ನಡೆಸಿ ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳು ಅಂತ ಹೇಳ್ತಾ ಇದ್ರು. ಆದ್ರೆ ಕರಿಯಪ್ಪ ಅವರು ಹೇಳ್ತಾರೆ, ಅವ್ನು ನನ್ನ ಮಗ ಅಲ್ಲ, ಅವನೊಬ್ಬ ವಾರ್ ಕೈದಿ ಇದ್ದಾನೆ. ಅವ್ರು ನೀವು ಎಷ್ಟು ಜನರ ಸೋಲ್ಜರ್ನ, ಇಂಡಿಯನ್ ಸೋಲ್ಜರ್ನ ಕ್ಯಾಪ್ಚರ್ ಮಾಡಿದ್ರೆ ಅವರೆಲ್ಲ ನನ್ನ ಮಕ್ಕಳಿದ್ದಾಗೇನೆ, ಅವರನ್ನು ಯಾವಾಗ ಬಿಡ್ತಿರೋ ಅದೇ ಟೈಮ್ ನನ್ನ ಮಗನ ಬಿಡು, ನನ್ನ ಮಗ ಅಂತ ಹೇಳಿ ಅವ್ನ ಜೊತೆ ನೀವು ಸ್ಪೆಷಲ್ ಟ್ರೀಟ್ಮೆಂಟ್ ಏನು ಮಾಡೋದು ಬೇಡ, ಈ ತರ ರಿಪ್ಲೈ ಕೊಡ್ತಾರೆ. ಕೊನೆಗೆ ಅವರು ರಿಲೀಸ್ ಆಗಿ ಬರ್ತಾರೆ. ಅವ್ರು ಇವಾಗಲೂ ಸರ್ ಮನೇಲಿದ್ದಾರೆ. ಇದನ್ನೆಲ್ಲ ಒಂದು ಈ ಮನೆ ಒಳಗಡೆ ಒಂದು 21 ರೂಮ್ಗಳಿದೆ. ಇದನ್ನೆಲ್ಲ ಒಂದು ಸೈಡ್ ನೋಡ್ಕೊಂಡು ಹೋಗಿ, ಮತ್ತೆ ಕೊನೆಯಲ್ಲಿ ಒಂದು ಅದೇ ಹೇಳ್ದಲ್ಲ 2 ವಿಡಿಯೋ ಇದೆ, ಅದನ್ನು ನಿಮಗೆ ಟೈಮ್ ಇದ್ದರೆ ನೋಡ್ಕೊಂಡು ಹೋಗಿ. ಸರಿ ಸರ್.